ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶ್ರೀ ದೇವಿಯ ಮಂದಿರ ನಿರ್ಮಾಣದ ಶಿಲಾನ್ಯಾಸ ಸಮಾರಂಭ ಇವತ್ತು ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ನಾನು ಹುಟ್ಟಿ ಬೆಳೆದಂಥ ಊರಲ್ಲಿ ಶ್ರೀ ಕೋಟೇಶ್ವರಿ ದೇವಿಯ ಶಿಲಾನ್ಯಾಸದ ದಿನ ಹಬ್ಬದ ವಾತಾವರಣವಿತ್ತು. ಹಾಗೆಯೇ ನೀವಿಲ್ಲಿ ನೋಡ್ತಿರ್ಬೋದು 1.5-2 ಕಿಲೋಮೀಟರ್ ದೂರದಿಂದಲೇ ಕೇಸರಿಮಯವಾಗಿತ್ತು. ಹಸಿರು ತಳಿರು ತೋರಣಗಳಿಂದ ಕಂಗೊಳಿಸ್ತಾ ಇತ್ತು. ಹಾಗೆಯೇ ಹೂವಿನ ಅಲಂಕಾರಗಳಿಂದ ರೋಡ್ಗಳೆಲ್ಲ ಅಲಂಕಾರಗೊಂಡಿದ್ವು. ಹಾಗೆಯೇ ಇಲ್ಲಿ ನೀವು ನೋಡ್ತಿರ್ಬೋದು ತಾಯಿ ಕೋಟೇಶ್ವರಿ ಯಾವ ರೀತಿಯಾಗಿ ಅಲಂಕೃತಳಾಗಿ ಕಾಣ್ತಾ ಇದ್ದಾಳೆ ಅಂತ. ನೋಡ್ತಾ ಇದ್ರೆ ಮೈ ಜುಮ್ಮೆನಿಸುತ್ತೆ. ಅಷ್ಟೊಂದು ಸುಂದರವಾಗಿ ಅಷ್ಟೊಂದು ಶಕ್ತಿಯುತವಾಗಿ ಕಾಣಿಸ್ತಾ ಇದ್ದಾಳೆ. ನೀವು ಈ ವಿಡಿಯೋದಲ್ಲಿ ತಾಯಿ ಶ್ರೀ ಕೋಟೇಶ್ವರಿಯ ಶಿಲಾನ್ಯಾಸ ಕಾರ್ಯಕ್ರಮದ ಸಂಪೂರ್ಣ ಚಿತ್ರಣವನ್ನು ನೋಡಬಹುದು. ಜ್ಯೋತಿಷ್ಯರಿಂದ ಅಷ್ಟಮಂಗಳ ಪ್ರಶ್ನೆಯಿಂದ ಪ್ರಾರಂಭಿಸಿ ಪ್ರಾಯಶ್ಚಿತ್ತಾದಿ ಕರ್ಮಗಳನ್ನೆಲ್ಲ ಸಮಾಪ್ತಿ ಮಾಡಿ ಪ್ರತಿ ವರ್ಷವೂ ಸಹ ಸುತ್ತಮುತ್ತಲಿರುವಂತಹ ಪರಿವಾರ ದೇವತೆಯಾದಂತಹ ಎಲ್ಲ ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿಕೊಂಡು ಇವತ್ತು ಆ ಕೋಟೇಶ್ವರಿ ಆ ಮಹಾಮಹಿಮಾಶಾಲಿಯಾದಂತಹ ಭಗವತಿಯ ಒಂದು ದೇವಾಲಯದ ಜೀರ್ಣೋದ್ಧಾರದ ಕೆಲಸಕ್ಕೆ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ನಾವೆಲ್ಲ ಮಕ್ಕಳು, ನಮಗೆ ಅಂತೂ ಗೊತ್ತಾಗೋದಿಲ್ಲ. ಆದರೆ ಅವಳು ಹೇಗೆ ನಡೆಸ್ತಾಳೋ, ಆ ತಾಯಿ ಮಹಾತಾಯಿ ಹೇಗೆ ಹೇಳ್ತಾಳೋ ಅದರಂತೆ ನಾವು ಯಥಾಶಕ್ತಿಯಾಗಿ ಯಥಾಮತಿಯಾಗಿ ಕೆಲಸ ಮಾಡ್ತಾ ಬಂದವರು. ಅದೇ ರೀತಿಯಾಗಿ ಇವತ್ತು ಪರಮ ಪೂಜ್ಯರಿಂದ ಒಂದು ಶಿಲಾನ್ಯಾಸವನ್ನು ಮಾಡಬೇಕು. ತನ್ಮೂಲಕವಾಗಿ ನಮ್ಮಲ್ಲಿರುವಂತಹ ಒಂದು ದೈವಿ ಶಕ್ತಿಯನ್ನು ಮತ್ತು ನಮ್ಮ ಒಗ್ಗಟ್ಟಿನ ಶಕ್ತಿಯನ್ನು ಇನ್ನೂ ಹೆಚ್ಚಿಸಿಕೊಳ್ಬೇಕು. ತನ್ಮೂಲಕವಾಗಿ ಏನು 2 ದಿವಸದಲ್ಲಿ ಆಗುವಂಥ ಕೆಲಸ ಒಂದೇ ದಿವಸದಲ್ಲಿ ಆಗ್ತದೆಯೋ ಹಾಗೆ ಬಹಳಷ್ಟು ಸಮಯ ತೆಗೆದುಕೊಳ್ಳುವಂಥ ಕೆಲಸ ಇಂಥ ಒಂದು ಆ ಮಹಾತಾಯಿಯ ಒಂದು ಅನುಗ್ರಹ ಹಾಗೂ ಅದರ ಜೊತೆಗೆ ಆ ಗುರುಗಳ ಶಕ್ತಿ ಸೇರ್ಕೊಂಡ್ಬಿಡ್ತು ಅಂತಂದ್ರೆ ಕ್ಷಣಾರ್ಧದಲ್ಲಿ ನಾವು ತಿಳ್ಕೊಂಡಕ್ಕಿಂತ ಹೆಚ್ಚು ಕೆಲಸ ಆಗ್ತದೆ ಹೇಳುವಂತಹ ಒಂದು ಪ್ರೇರಣೆ ಆ ತಾಯಿಯ ಕೊಟ್ಟ ರೀತಿಯಲ್ಲಿ ನಾವೆಲ್ಲರೂ ಸೇರ್ಕೊಂಡು ಇವತ್ತು ಆ ಶಿಲಾನ್ಯಾಸವಾದ ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಾಗೂ ಆ ಗುರುಗಳ ಮುಖಾಂತರ ವಿಶೇಷವಾದಂತಹ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಅಡಿಗಲ್ಲು ಸಮಾರಂಭ ಕರ್ಮಗಳನ್ನ ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇವೆ. ಇದಕ್ಕೆ ಆ ಭಗವತಿ ನಮಗೆ ಅನುಗ್ರಹ ಕೊಡಬೇಕು, ಅನುಜ್ಞೆಯನ್ನು ಕೊಟ್ಟು ಈ ಕೆಲಸವನ್ನ ಮುಂದಿನ ಎಲ್ಲ ಕೆಲಸಗಳನ್ನ ಅವಳಿಗೆ ಪ್ರೀತಿಯಾಗುವ ರೀತಿಯಲ್ಲಿ, ಯಾಕೆ ಅಂತಂದ್ರೆ ಶಾಸ್ತ್ರ ಹೇಳ್ತದೆ ಹಳೆಯ ದೇವಸ್ಥಾನವನ್ನು ಬಿಚ್ಚಿ ಹೊಸ ದೇವಸ್ಥಾನವನ್ನು ಕಟ್ಟುವಾಗ ದೇವರನ್ನು ಈಶಾನ್ಯದಲ್ಲಿ ಪ್ರತಿಷ್ಠೆ ಮಾಡಿ ದೇವಸ್ಥಾನಕ್ಕೆ ಅಭಿಮುಖವಾಗಿ ಕೂರಿಸಬೇಕಂತೆ. ಅವಳು ಆ ಭಗವತಿ ಆ ದೇವರು ಆ ಕಟ್ತಾ ಇರುವಂತಹ ದೇವಸ್ಥಾನವನ್ನು ನೋಡ್ತಾ ಇರಬೇಕು ಅಂತ ಹೇಳಿ. ಯಾಕೆ ಅಂತಂದ್ರೆ ಅವಳ ದೃಷ್ಟಿ ಅದ್ರ ಮೇಲೆ ಬಿದ್ದರೆ ಎಷ್ಟು ದೊಡ್ಡ ಕೆಲಸ ಆದ್ರೂ ಒಂದು ಕಣ್ಣು ಮುಚ್ಚಿ ತೆಗೆಯುವಷ್ಟನ್ನು ಮಾಡ್ಲಿಕ್ಕೆ ಸಾಧ್ಯ ಉಂಟು ಹೇಳುವಂತಹ ಒಂದು ಶಾಸ್ತ್ರದ ಮಾತಿನಂತೆ ಅವಳನ್ನು ಎದುರಿಗಿಟ್ಟುಕೊಂಡು ಹೊಸ ದೇವಸ್ಥಾನದ ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮಕ್ಕೆ ನಾವೆಲ್ಲ ಮುನ್ನಡೆತಾ ಇದ್ದೇವೆ. ಆ ದೇವರ ಅನುಗ್ರಹ ಹೇಳುವಂತಹದ್ದು ಎಲ್ಲ ಗ್ರಾಮಸ್ಥರ ಮೇಲೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆ ಮಾಡುವಂತ ಸಮಸ್ತರ ಮೇಲೂ ಇದ್ದುಕೊಂಡು ಎಲ್ಲರಿಗೂ ಒಳ್ಳೆಯದಾಗಬೇಕು. ಆ ತಾಯಿಯ ಹಾಗೂ ಪರಿವಾರ ದೇವತೆಯ ಎಲ್ಲ ಶಕ್ತಿ ಹೇಳುವಂತಹದ್ದು ಇಡೀ ಜಗತ್ತಿಗೆ ನಮ್ಮನ್ನೆಲ್ಲ ಸಹ ಉದ್ಧರಿಸಿ ಕಾಪಾಡಿಕೊಟ್ಟು ನಮಗೆಲ್ಲ ಒಳ್ಳೇದು ಮಾಡಿಕೊಡ್ಬೇಕು ಅಂತ ಹೇಳಿ ಆ ತಾಯಿಯಲ್ಲಿ ಪುನಃ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಕೋಟೇಶ್ವರಿ ಮಾತಾ ಕೀ. ಕೋಟೇಶ್ವರಿ ದೇವ್ಯಾಃ ಶಿಲಾನ್ಯಾಸ ಮುಹೂರ್ತಸ್ತು ಮುಹೂರ್ತೋಸ್ತಿ ಭವಂತೋ ಸುಮುಹೂರ್ತಮಸ್ತು. ತಾಯಿ ಶ್ರೀ ಕೋಟೇಶ್ವರಿಯ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಿವಮೊಗ್ಗದ ಶಾಖಾ ಮಠದ ಮಠಾಧಿಪತಿಗಳು ಪರಮ ಪೂಜ್ಯ ಶ್ರೀ 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 ಪ್ರಸನ್ನನಾಥ ಸ್ವಾಮೀಜಿಯವರು ಹಾಗೂ ಮಿರ್ಜಾನ್ ಮಠದ ಶಾಖಾಧಿಪತಿಗಳಾದ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರ ಅಮೃತ ಹಸ್ತದ ಮೂಲಕ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದರು. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಯಾವುದೇ ಜಾತಿ ಮತ ಭೇದವಿಲ್ಲದೇ ಸ್ವಾಮೀಜಿಯವರನ್ನು ಬರಮಾಡಿಕೊಳ್ಳಲು ವೇಟ್ ಮಾಡ್ತಾ ಇದ್ರು.
ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರನ್ನು ಕೇಸರಿ ಬಾವುಟದ ಬೈಕ್ನ ರ್ಯಾಲಿಯ ಮುಖಾಂತರ ಹಾಗೆಯೇ ವಾದ್ಯಗಳ ಮುಖಾಂತರ ಕರೆತರಲಾಯಿತು. ಇಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಸ್ವಾಮೀಜಿಯವರ ಬರುವಿಕೆಗಾಗಿ ಕಾಯ್ತಾ ಇದ್ರು. ಒಂದ್ಸಲ ಅವ್ರು ಬಂದ ಮೇಲೆ ಎಲ್ಲರ ಮುಖದಲ್ಲಿ ಖುಷಿಯ ಛಾಯೆ ಮೂಡಿತ್ತು. ತಾಯಿ ಕೋಟೇಶ್ವರಿಯನ್ನು ಕೋಟೆಯಮ್ಮ ಅಂತಲೂ ಕರೀತಾರೆ. ನಂಬಿದ ಭಕ್ತರನ್ನು ಯಾವತ್ತೂ ಕೈ ಬಿಟ್ಟಿದ ಇತಿಹಾಸವೇ ಇಲ್ಲ. ಹಾಗೆಯೇ ತುಂಬ ಪುರಾತನವಾದ ಅತಿ ದೊಡ್ಡ ಇತಿಹಾಸ ಇರುವಂತಹ ಶಕ್ತಿ ದೇವತೆ. ಶ್ರೀಗಳ ಆಗಮನ ಆಗ್ತಾ ಇದೆ. ಇಂದಿನ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಶ್ರೀ ಕೋಟೇಶ್ವರಿ ದೇವಿ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಿವಮೊಗ್ಗದ ಶಾಖಾ ಮಠದ ಮಠಾಧಿಪತಿಗಳು, ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಹಾಗೂ ಮಿರ್ಜಾನ್ ಮಠದ ಶಾಖಾಧಿಪತಿಗಳಾದ ಶ್ರೀ ನಿಶ್ಚಲಾನಂದ ಸ್ವಾಮಿಯವರ ಅಮೃತ ಹಸ್ತದ ಮೂಲಕವಾಗಿ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಜೊತೆಯಾಗುವಂತಹ ಸಂದರ್ಭ. ವಿಶೇಷವಾದಂತಹ ಈ ಸ್ಥಳದಲ್ಲಿ ತಾಯಿ ಕೋಟೇಶ್ವರಿ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರುವಂತಹ ಸಂದರ್ಭ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ತಾವೆಲ್ಲರೂ ಜೊತೆಯಾಗಿ ಆಗಮಿಸ್ತಾ ಇದ್ದೀರಿ. ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಶ್ರೀ ಕೋಟೇಶ್ವರಿ ಮತ್ತು ಪರಿವಾರ ದೇವ ವ್ಯವಸ್ಥಾಪಕ ಕಮಿಟಿ ನುಸಿಕೋಟೆಯ ವತಿಯಿಂದ ಹಾಗೂ ಎಲ್ಲರ ವತಿಯಿಂದ ವಿನಂತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಕುಂಭ ಕಲಶದ ಮೂಲಕವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಈಗಾಗಲೇ ಎಲ್ಲ ಸಹೋದರಿಯರು, ತಾಯಂದಿರು ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಕುಂಭ ಕಲಶ ಮತ್ತು ಮೆರವಣಿಗೆಯ ಮೂಲಕ ಶ್ರೀಗಳನ್ನ ಬರಮಾಡಿಕೊಳ್ತಾ ಇದ್ದಾರೆ. ಶ್ರೀಗಳ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಶ್ರೀಗಳು ತೆರಳುತ್ತಾ ಇದ್ದಾರೆ. ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಎಲ್ಲರೂ ಜೊತೆಯಾಗಿ ಅರ್ಥಪೂರ್ಣವಾದಂತಹ ಈ ಗಳಿಗೆಗೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ. ಕೋಟೇಶ್ವರಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಎಲ್ಲರೂ ಆಗಮಿಸಿದ್ದೀರಿ. ವಾದ್ಯ ಮೇಳಗಳು, ಮೆರವಣಿಗೆ, ಕುಂಭ ಕಲಶಗಳ ಮೂಲಕ ಮಿರ್ಜಾನ್ ಮಠದ ಶಾಖಾಧಿಪತಿಗಳಾದ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರು ಬೆಳಗ್ಗಿನ ಮುಹೂರ್ತದಲ್ಲಿ ಶಿಲಾನ್ಯಾಸ ಪೂಜೆಯನ್ನು ಮಾಡಿದರು. ಹಾಗೆಯೇ ಇನ್ನೊಂದು ಮುಹೂರ್ತದಲ್ಲಿ ಅಂದರೆ 12 ಗಂಟೆ 12 ಟೈಮಲ್ಲಿ ಮಿರ್ಜಾನ್ ಮಠದ ಶಾಖಾಧಿಪತಿಗಳಾದ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರು ಬೆಳಗಿನ ಮುಹೂರ್ತದಲ್ಲಿ ಅಂದರೆ 10 ಗಂಟೆ 10:15 ಟೈಮಲ್ಲಿ ಶಿಲಾನ್ಯಾಸ ಪೂಜೆಯನ್ನು ಮಾಡಿದರು. ನಂತರ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಿವಮೊಗ್ಗದ ಶಾಖಾ ಮಠದ ಮಠಾಧಿಪತಿಗಳು ಪರಮ ಪೂಜ್ಯ ಶ್ರೀ 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 ಪ್ರಸನ್ನನಾಥ ಸ್ವಾಮೀಜಿಯವರು ಸುಮಾರು 12:30 ಮುಹೂರ್ತದಲ್ಲಿ ಶಿಲಾನ್ಯಾಸ ಪೂಜೆಯನ್ನು ನೆರವೇರಿಸಿದರು. ತಾಯಿ ಶ್ರೀ ಕೋಟೇಶ್ವರಿ ಅಮ್ಮನ ದೇವಸ್ಥಾನ ಆದಷ್ಟು ಬೇಗ ರೆಡಿಯಾಗಲಿ. ಹಾಗೆಯೇ ತಾಯಿ ಶ್ರೀ ಕೋಟೇಶ್ವರಿ ಅಮ್ಮ ಹೊಸದಾದ ದೇವಸ್ಥಾನದಲ್ಲಿ ಕೂತು ಅಲಂಕೃತರಾಗಲಿ ಅಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಕೋಟೇಶ್ವರಿ ದೇವಿಯ ದೇಗುಲ ಎತ್ತರವಾಗಿ ಅತ್ಯಂತ ಶೀಘ್ರವಾಗಿ ತಲೆಗೆತ್ತಿ ನಿಲ್ತದೆ. ನಿಮ್ಮೆಲ್ಲರ ಸಹಕಾರ ಜೊತೆಯಲ್ಲಿ ಶ್ರೀಗಳ ಆಶೀರ್ವಾದವಾಗಿದೆ. ಕೋಟೇಶ್ವರಿ ತಾಯಿ ಗುರುಗಳ ಈ ಒಂದು ಸಾನ್ನಿಧ್ಯದಲ್ಲಿ ಆದಷ್ಟು ಶೀಘ್ರವಾಗಿ ಈ ದೇಗುಲ ತಲೆ ಎತ್ತಿ ನಿಲ್ಲಲಿ ಎನ್ನುವಂತಹ ಹಾರೈಕೆಯನ್ನು ಮಾಡೋಣ. ಎಲ್ಲರ ಚಪ್ಪಾಳೆ, ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಮಹತ್ವದ ಕಾರ್ಯಕ್ಕೆ ನಾವೆಲ್ಲರೂ ಹೊಣೆಯಾಗೋಣ. ನುಸಿಕೋಟೆಯ ಈ ಒಂದು ಸುಂದರ ಅಂಗಳದಲ್ಲಿ ತೆರೆದುಕೊಂಡಿದೆ ಈ ಒಂದು ವಿಶೇಷ ಕಾರ್ಯಕ್ರಮ. ಶ್ರೀಗಳಿಂದ ಇವಾಗ ದೀಪ ಬೆಳಗುವ ಕಾರ್ಯಕ್ರಮ
ದೀಪಂ ಜ್ಯೋತಿ ಪರಬ್ರಹ್ಮ ದೀಪೇನ ಸರ್ವತಮೋಪ ದೀಪೇನ ಸಾಧ್ಯತೆ ದೀಪಂ ಸಂಧ್ಯಾ ದೀಪಂ ನಮೋಸ್ತುತೆ. ಶ್ರೀಗಳ ಸಾನ್ನಿಧ್ಯ ಎಲ್ಲಿದೆಯೋ ಅಲ್ಲಿ ಎಲ್ಲವೂ ಯಶಸ್ಸಾಗ್ತದೆ. ಯಾಕಂದ್ರೆ ಕೇವಲ ಧಾರ್ಮಿಕ ಕ್ಷೇತ್ರವಷ್ಟೇ ಅಲ್ಲ, ಆದಿಚುಂಚನಗಿರಿ ಮಹಾ ಸಂಸ್ಥಾನ ಅಂತಂದ್ರೆ ಅಲ್ಲಿ ಎಲ್ಲವೂ ಇದೆ. ಶಿಕ್ಷಣ, ಸಾಹಿತ್ಯ, ಕಲೆ, ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ ಸಹಕಾರ, ಜೊತೆಯಲ್ಲಿ ಸಮಾಜದ ಪ್ರತಿಯೊಬ್ಬರನ್ನ ಮುಖ್ಯ ವಾಹಿನಿಗೆ ತರುವಂತಹ ಪ್ರಯತ್ನಗಳು ಪ್ರಸನ್ನನಾಥ ಸ್ವಾಮೀಜಿಯವರಿಂದ, ಶ್ರೀಗಳಿಂದ ನೆರವೇರ್ತನ ಇದೆ. ನಾವೆಲ್ಲರೂ ತಿಳಿದಿದ್ದೇವೆ, ಭಕ್ತಿ ಇದೆ. ದೇವಿಯ ಸಾನ್ನಿಧ್ಯದಲ್ಲಿ ಇಂಥ ಒಂದು ವಿಶೇಷ ಕಾರ್ಯಕ್ರಮ ಅನಾವರಣಗೊಳ್ತಾ ಇದೆ. ಎಲ್ಲರೂ ಸಾಕ್ಷಿಯಾಗಿ ದೀಪವನ್ನ ಬೆಳಗಿಸಿ ಕಾರ್ಯಕ್ರಮವನ್ನ ಶುಭಾರಂಭಗೊಳಿಸಿ ಉದ್ಘಾಟನೆ. ಎಲ್ಲದಕ್ಕೂ ಒಂದು ಪ್ರಾರಂಭ ಅಂತ ಇರುತ್ತೆ. ಹಾಗೆಯೇ ಶ್ರೀಗಳಿಗೆ ಹಾಡಿನ ಮೂಲಕ ಸುಸ್ವಾಗತವನ್ನು ಕೋರಲಾಯಿತು. ಇಲ್ಲಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇರೋದು ಇವಾಗ. ಸುಸಜ್ಜಿತವಾಗಿ ನಿರ್ಮಿಸಬೇಕೆನ್ನುವಂತ ಕಲ್ಪನೆಯನ್ನು ಹೊಂದಿರುವಂತ ಈ ಒಂದು ಕಮಿಟಿ ಎಲ್ಲರ ಸಹಕಾರ ಸಹಾಯದ ಜೊತೆಯಲ್ಲಿ ವಿಶೇಷತೆಗೆ ಸಾಕ್ಷಿಯಾಗ್ತಾ ಇದೆ. ಶ್ರೀಗಳಿಗೆ ಗೌರವ ಸಮರ್ಪಣೆಯ ಈ ಒಂದು ವಿಶೇಷ ಕ್ಷಣ ಈಗ ನಡೀತಾ ಇದೆ. ದೇವರ ಆಶೀರ್ವಾದವಿಲ್ಲದೆ ಒಂದು ಹುಡುಕಟ್ಟಿಯೋ ಅಲ್ಲಾಡಲಾರದು ಎನ್ನುವುದನ್ನ ಹಿರಿಯರಿಂದ, ಶ್ರೀಗಳಿಂದ ಕೇಳಿ ತಿಳಿದಿದ್ದೇವೆ. ಅಂತ ಒಂದು ವಿಶೇಷ ಕ್ಷಣಕ್ಕೆ ಈ ಒಂದು ಗಳಿಗೆ ಸಾಕ್ಷಿಯಾಗ್ತಾ ಇದೆ. ವೇದಿಕೆಯಲ್ಲಿ ಎಲ್ಲ ಗೌರವಾನ್ವಿತರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಮಹತ್ವವನ್ನ ಹೆಚ್ಚಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸೋನಿ, ಜೆಡಿಎಸ್ ಮುಖಂಡರು ಹಾಗೂ ಉದ್ಯಮಿಗಳು, ಕುಮಟ ಇವರು ಕೂಡ ಇವತ್ತಿನ ಒಂದು ಸನ್ನಿಧಾನದಲ್ಲಿ ಪರಮ ಪೂಜ್ಯರಾದ ಶ್ರೀ 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 ಪ್ರಸನ್ನನಾಥ ಸ್ವಾಮೀಜಿಯವರು ಇವಾಗ ವೇದಿಕೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಜಗದೀಶ್ವರಂ ಪ್ರತಿದಿನಂ ಶ್ರೀಬಾಲ ಗಂಗಾಧರಂ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಪುರಸ್ಕೃತ ಭೈರವೈಕ್ಯ ಡಾಕ್ಟರ್ ಬಾಲ ಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಆತ್ಮಕ್ಕೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಕ್ಷೇತ್ರಾದಿ ದೇವತೆಗಳಾದ ಕಾಲಭೈರವೇಶ್ವರ ಗಂಗಾಧರೇಶ್ವರನನ್ನು ಸ್ಮರಣೆ ಮಾಡಿ, ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಗುರು ಪರಂಪರೆಯಲ್ಲಿ 72ನೇ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನ ಸ್ವಾಮೀಜಿಯವರಿಗೂ ನನ್ನ ಮನಗಳನ್ನು ಅರ್ಪಿಸಿ, ಇಂದಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿಯಾದ ಜಗನ್ಮಾತೆಯಾದ ಮಹಾಮಾತೆ ಕೋಟೇಶ್ವರಿ ದೇವಿಯನ್ನು ಸ್ಮರಣೆ ಮಾಡಿ, ತಾಯಿ ಶ್ರೀ ಕೋಟೇಶ್ವರಿ ದೇವಿಯ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರು ಕುಂಭವನ್ನು ಹಿಡಿದು ತುಂಬ ಸುಂದರವಾಗಿ ಕಾಣ್ತಾ ಇದ್ರು. ತಾಯಿ ಶ್ರೀ ಕೋಟೇಶ್ವರಿಯ ನೂತನ ಕಟ್ಟಡಕ್ಕಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಯಾರೆಲ್ಲ ಶ್ರಮಿಸಿದ್ದಾರೆ, ಹಾಗೆಯೇ ಶ್ರಮಿಸ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಆ ತಾಯಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು.